ನಮ್ಮ ರೈತರ ಮಿತ್ರರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಶಿವಮೊಗ್ಗ ಡಿಸ್ಟಿಕ್ಕು ಶಿಕಾರಿಪುರ ತಾಲೂಕು ಹೊಸೂರು ಸೆಕ್ಷನ್ 5 HP ಮೋಟ್ರ್ ಇವತ್ತು ನಮ್ಮದು ಇನ್ಸ್ಟಾಲೇಷನ್ ಆಗಿದೆ. ಇದು ವಾಸು ಸರ್ ಆದ್ಯಾಸ್ಕಂಡ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನಾನು ಅಪ್ಲಿಕೇಶನ್ ಹಾಕಿದ್ದೆ. ನನಗೆ ಇವತ್ತು ಇನ್ಸ್ಟಾಲೇಷನ್ ಆಗಿದೆ. ಆ ವಾಸು ಸರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಕಿರ್ತಾರೆ ಅವರು ಏನೇನು ಅಡಿಷನ್ ಹಾಕಿರ್ತಾರೆ ಅಂದರೆ ಕ್ರೋಮಿಯಮ್ಮು, ನಿಕ್ಕಲ್ಲು, ಕಾರ್ಬನ್ನು, ಮಾಲಿ, ಮ್ಯಾಗ್ನೀಸು, ನೈಟ್ರೋಜನ್ನು, ಟೈಟಾನಿಯಮ್ ಇಷ್ಟು ಹಾಕಿರ್ತಾರೆ. ವಾಟ್ಸಪ್ ಗ್ರೂಪು ಡಿಲೀಟ್ ಮಾಡಿರಿ, ನಿಮ್ಮದು ಯೂಟ್ಯೂಬ್ ಚಾನಲ್ ಇರೋ ವೀಡಿಯೋ ಡಿಲೀಟ್ ಮಾಡಿರಿ. ಅದೇನು ನಿಮ್ಮ ಕಡೆ ನಾವು ನೋಡ್ಕೊತೀವಿ. ಯಾವ ಥರ ಇದು ಡಿಸೈನ್ ಮಾಡಿರ್ತಾರೆ ಅಂದರೆ ಇದು ಇಮಿಡಿಯೇಟ್ ಡ್ರೈ ರನ್ ಆದರೆ ಮತ್ತು ಏನಾದರೂ ಈಗ ಇಮಿಡಿಯೇಟ್ ಸಿಡ್ಲು ಮಿಂಚು ಬಂತು, ಮಳೆ ಬಂತು ಅಂದರೆ ಇಮಿಡಿಯೇಟ್ ಆಫ್ ಆಗುತ್ತೆ. ಅದ್ರ ಬಗ್ಗೆ ನಮ್ಮ ರೈತರು ತಲೆ ಕೆಡ್ಸ್ಕೊಳಂಗೂ ಇಲ್ಲ. ಅದ್ರ ಬಗ್ಗೆ ಈಗ ಸಮಯ ಬಂದು 4:15 ನೋಡೋಣ ಔಟ್ಪುಟ್ ಎಷ್ಟು ಬರುತ್ತೆ ಅಂತ, ಪ್ರೆಷರ್ ಯಾವ ಥರ ಬರುತ್ತೆ ಅನ್ನೋದು ನೋಡೋಣ. ಬೋರ್ವೆಲ್ ಡೆಪ್ತು 4:15 ನನಗೆ ಇಷ್ಟು ನೀರು ಬರ್ತಾಯಿದೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇದು ಶಿವಮೊಗ್ಗ ಡಿಸ್ಟಿಕ್ಕು ಶಿಕಾರಿಪುರದಲ್ಲಿ ಇನ್ಸ್ಟಾಲ್ ಆಗಿರ್ತಕ್ಕಂತಹ ಒಂದು 5 HP 70 ಮೀಟರ್ ಹೆಡ್ನ ಶಕ್ತಿ ಸೋಲಾರ್ ಪಂಪು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಇನ್ಸ್ಟಾಲ್ ಆಗಿರ್ತಕ್ಕಂತಹ ರೈತರಾದಂತಹ ನಕುಲ್ರವರು ಕೊಟ್ಟಿದ್ದಾರೆ. ಜೊತೆಗೆ ಹಲವಾರು ಸಲಹೆಗಳನ್ನು ರೈತರು ಕೊಟ್ಟಿದ್ದಾರೆ. ಪೂರ್ತಿ ವಿಡಿಯೋವನ್ನು ಎಲ್ಲರೂ ನೋಡಿ. ಎಲ್ರಿಗೂ ಧನ್ಯವಾದ. ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಮೆಂಬರ್ ಸಿದ್ದೇಗೌಡ ಸರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಂದ ಸಾಕಷ್ಟು ಮಾಹಿತಿ ತಿಳ್ಕೊಂಡಿದ್ದೀನಿ. ಆಮೇಲೆ ನಮ್ಮ ವಾಸು ಸರು ಒಂದು 15ರಿಂದ 20 ವಿಡಿಯೋ ನಮ್ಮ ಆದ್ಯಾಸ್ಕಂಡ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಸೋಲಾರ್ ಬಗ್ಗೆ ಸಂಬಂಧಪಟ್ಟಿದಂಥವು ರೈತರುಗಳು ಸುಮಾರು ಜನ ಅದು ನೋಡಿ ಉಪಯೋಗ ಪಡ್ಕೊಂಡಿದ್ದಾರೆ ಅಂತ ಭಾವಿಸ್ತೀವಿ. ಇದಾಗಿ ಕೆಲವೊಬ್ಬರು ರೈತರು ಕಾಲ್ ಮಾಡ್ತಾ ಇರ್ತೀರ, ಸರ್ ನಾವು ಕೋಳಿ ಸಾಕಾಣಿಕೆ ಮಾಡಬೇಕು, ಜಾಗ ವೇಸ್ಟಾಗೋ ಬದಲು ಅಂದರೆ ನಾಟಿ ಕೋಳಿ ಮನೇಲಿರೋದನ್ನ ಅಲ್ಲಿ ಮುಚ್ಚಬೋದ ಸಾರ್ ಅಂತ ಕೇಳ್ತೀರ. ಆ ಥರ ಎಲ್ಲ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಏನಕ್ಕೆ ಅಂದರೆ ಇದು ಸ್ಟೈನ್ಲೆಸ್ ಸ್ಟೀಲು, ಅಂದರೆ ಇದು ನಮಗೇನು ಈ ಸ್ಟ್ರಕ್ಚರಿಗೆ ಹಾಕಿದ್ದಾರೆ, ಇದು ಸ್ಟೈನ್ಲೆಸ್ ಸ್ಟೀಲ್ ಕೊಟ್ಟಿರೋದು ಸರ್. ಇದು ಸ್ಟೈನ್ಲೆಸ್ ಸ್ಟೀಲ್. ಇದಕ್ಕೆ ಕೆಲವೊಂದು ಅಡಿಷನ್ಗಳನ್ನ ಹಾಕಿರ್ತಾರೆ ಅವರು. ಏನೇನು ಅಡಿಷನ್ ಹಾಕಿರ್ತಾರೆ ಅಂದರೆ ಕ್ರೋಮಿಯಮ್ಮು, ನಿಕ್ಕಲ್ಲು, ಕಾರ್ಬನ್ನು, ಮಾಲಿ, ಮ್ಯಾಗ್ನೀಸು, ನೈಟ್ರೋಜನ್ನು, ಟೈಟಾನಿಯಮ್ ಇಷ್ಟು ಹಾಕಿರ್ತಾರೆ. ಇವು ಏನೇನು ಪಾತ್ರ ವಹಿಸ್ತಾವೆ ಗೊತ್ತಾ? ಕ್ರೋಮಿಯಮ್ ಬಂದು ತುಕ್ಕಿಡಿಯೋದನ್ನು ನಿಯಂತ್ರಿಸುತ್ತೆ, ನಿಕ್ಕಲ್ ಬಂದು ಲೋಹಕ್ಕೆ ಹೆಚ್ಚಿನ ಬಲ ಕೊಡುತ್ತೆ, ಕಾರ್ಬನ್ ಬಂದು ಕಡಿಮೆ ಪ್ರಮಾಣದಲ್ಲಿ ಬಳಸಿರ್ತಾರೆ ಅಂದರೆ ಗಡಸುತನ ಜಾಸ್ತಿ ಮಾಡೋದಕ್ಕೆ, ಮಾಲಿ ಬಂದು ಉಪ್ಪಿನಂಶ ಆಮೇಲೆ ತುಕ್ಕಿಡಿಯೋದನ್ನು ನಿಯಂತ್ರಣ ಮಾಡುತ್ತೆ. ಅಂದರೆ ಇಲ್ಲಿ ತುಕ್ಕಿಡ್ದು ಗುಂಡಿ ಬೀಳುತ್ತೆ ನೋಡ್ರಿ, ಅದನ್ನು ನಿಯಂತ್ರಣ ಮಾಡುತ್ತೆ. ಮ್ಯಾಗ್ನೀಸ್ ಬಂದು ಬಲ ಹೆಚ್ಚಿಸುತ್ತೆ. ಮತ್ತು ನೈಟ್ರೋಜನ್ ಬಂದು ಸ್ಥಿರತೆ ಮತ್ತು ಬಲ ಅಂದರೆ ಒಂದು ದೃಢತ್ವ ಅನ್ನೋದನ್ನು ರೂಪಿಸಿರುತ್ತೆ. ಟೈಟಾನಿಯಮ್ ಬಂದು ತುಕ್ಕಿ ಹಿಡಿಯೋದನ್ನು ಫುಲ್ ಕಂಪ್ಲೀಟ್, ಅದೇ ಮುಖ್ಯವಾದ ಪಾತ್ರ ಟೈಟಾನಿಯಮ್. ಅದು ಬಂದು ಫುಲ್ಲು ಪ್ರೊಟೆಕ್ಷನಾಗಿ ನಿಂತಿರುತ್ತೆ. ಆಮೇಲೆ ಕೆಲವೊಂದು ಕಂಪ್ನಿಗಳು ಆರ್ಡ್ರ್ ಕೊಟ್ಟಿರ್ತಾರೆ. ಈ ಸೋಲಾರ್ ಕಂಪ್ನಿಗಳಿದಾವಲ್ಲ, ಈಗ 13 ಕಂಪ್ನಿಗಳು ಈ ಸ್ಟ್ರಕ್ಚರ್ ಮಾಡೋಂಥ ಕಂಪ್ನಿಗಳಿಗೆ ಆರ್ಡ್ರ್ ಕೊಟ್ಟಿರ್ತಾರೆ. ಸರ್ ನಮ್ಮದು ಪ್ಯಾನಲ್ ಇಷ್ಟು ವೆಯ್ಟ್ ಇರುತ್ತೆ, ನಮಗೆ ಈ ಥರ ಪ್ರಾಡಕ್ಟ್ ಬೇಕು, ಇಷ್ಟು ವೆಯ್ಟು ತಡಿಬೇಕದು ಅಂತ ಹೇಳಿರ್ತಾರೆ. ಅದ್ರ ಪ್ರಕಾರನೇ ಅವರು ಡಿಸೈನ್ ಮಾಡಿರ್ತಾರೆ. ಅದಾಗಿಯೂ ಇದು ತುಕ್ಕಿಡಿಯೋ ಚಾನ್ಸ್ ಇರುತ್ತೆ. ಯಾವಾಗ ತುಕ್ಕಿಡಿಯುತ್ತೆ? ಇದು ಶಕ್ತಿ ಕಂಪ್ನಿದು ಹೈಟ್ ಇಲ್ಲ, ಕಡಿಮೆ ಇದೆ, ಓಕೆ. ಇನ್ನು ಉಳಿದಿಂಥ ಕಂಪ್ನಿಗಳ್ದು ಹೈಟ್ ಇದೆ. ಒಂದು ಸ್ವಲ್ಪ ಹೈಟ್ ಇರೋದ್ರಿಂದ ರೈತರು ಏನು ಮಾಡ್ತಾರೆ, ಗೊಬ್ಬರ ಹಾಕಿ ಚೀಲ ತಗೊಬಂದು ಅದ್ರ ಮೇಲೆ ಹಾಕೋದು, ಅಥವಾ ಔಷಧಿ ಹೊಡೆದಿರೋ ತಗೊಬಂದು ಅದ್ರ ಬಾಟ್ಲಿಗಳಿರುತ್ತೆ, ಒಂದು ಸ್ವಲ್ಪ ಉಳಿದಿರುತ್ತೆ, ಅಲ್ಲಿ ತಗೊಬಂದು ಇಡೋದು. ಆ ಥರ ಎಲ್ಲ ಮಾಡಿದ್ರೆ ಖಂಡಿತ ತುಕ್ಕಿಡಿಯುತ್ತೆ. ಯಾಕೆಂದರೆ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಆವಾಗ ತುಕ್ಕಿಡಿಯೋ ಸಾಧ್ಯತೆ ಖಂಡಿತ ಇದೆ. ಇದಾದಮೇಲೂ ಕೆಲವೊಬ್ಬರು ನಮ್ಮ ಗ್ರೂಪಲ್ಲಿರೋ ರೈತರು ಕೇಳ್ತೀರ, ಸರ್ ನಿಮ್ಮ ವೀಡಿಯೋ ಮಾಡ್ತಾಯಿದ್ದೀರಾ, ನಿಮಗೆ ಲಾಭ ಇದೆ ಬಿಡಿ ಸರ್. ಖಂಡಿತ ವಾಸು ಸರಿಗಾಗಲಿ ಸಿದ್ದೇಗೌಡರು ಸರಿಗಾಗಲಿ ನಮಗಾಗಲಿ ₹1 ಲಾಭ ಇದರಿಂದ ಇಲ್ಲ. ಏನೋ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ವಾಸು ಸರ್ರು ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ವಾಟ್ಸಪ್ ಗ್ರೂಪು ಸಹ ಮಾಡಿದ್ದಾರೆ. ಬೇರೆ ಥರ ಎಲ್ಲ ಇದೆ ಸರ್. ಏನಪ್ಪ ಅಂದರೆ ಕೆಲವೊಂದು ಕಂಪ್ನಿಗಳಿಗೆ ಸಂಬಂಧಪಟ್ಟ ಮೆಂಬರ್ಗಳು ಕಾಲ್ ಮಾಡಿದ್ದಾರೆ, ಸರ್ ಗ್ರೂಪಲ್ಲಿರೋದು ಇದು ವಾಟ್ಸಪ್ ಗ್ರೂಪು ಡಿಲೀಟ್ ಮಾಡಿರಿ, ನಿಮ್ಮದು ಯೂಟ್ಯೂಬ್ ಚಾನಲ್ ಇರೋ ವೀಡಿಯೋ ಡಿಲೀಟ್ ಮಾಡಿರಿ. ಅದೇನು ನಿಮ್ಮ ಕಡೆ ನಾವು ನೋಡ್ಕೊತೀವಿ, ನಮಗೆ ಅದ್ರ ಅಗತ್ಯತೆಯೇ ಇಲ್ಲ, ನಮಗೆ ಅದು ಬೇಡ. ಏನಕ್ಕೆ ಅಂದರೆ ರೈತರಿಗೆ ಒಳ್ಳೆಯದಾಗಲಿ ಅಂತ ಮಾಡಿರೋಂಥ ಒಂದು ಉದ್ದೇಶ ಇದು ವಾಸು ಸರು. ಹಾಗಾಗಿ ನಾವು ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವರಿಗೂ ಸುಮಾರು ಜನ ಲೋಕಲ್ ಅಂದರೆ ಕೆಲವು ಕಂಪ್ನಿಗಳಿಗೆ ಸಂಬಂಧಪಟ್ಟಿರೋಂಥವ್ರು ಬೈದಿದ್ದಾರೆ. ಹೋಗಲಿ ಬಿಡಿ, ಅದೆಲ್ಲ ಬೇಡ ನಮಗೀಗ. ಈಗ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ನಮ್ಮ ರೈತರಲ್ಲಿ ಕೆಲವೊಂದು ಗೊಂದಲಗಳಿರುತ್ತೆ. ಸರ್ ಪ್ಯಾನಲ್ಲು ಗಾಳಿ ಬಂದರೆ ಅಲ್ಲಾಡುತ್ತಾ, ಆರೋಗುತ್ತಾ ಸರ್? ಅದಕ್ಕೆಲ್ಲ ಸೇಫ್ಟಿ ವೀಡಿಯೋಗಳೆಲ್ಲ ನಾವು ಮಾಡಿ ಆಗಲೇ ವಾಸಣ್ಣವ್ರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಚಿಂತೆ ಬೇಡ, ಸೇಫ್ಟಿ ಮಾಡ್ಕೊಳ್ರಿ.
ಪ್ಯಾನಲ್ಲಿಗೆ ಆದಷ್ಟು ಸೇಫ್ಟಿಯಿಂದ ನೋಡ್ಕೊಳ್ರಿ. 25 ವರ್ಷ ಬಾಳಿಕೆ ಬರಬೇಕು. ಒಳ್ಳೆ ರಿಸಲ್ಟ್ ಅಂತೂ ಬಂದಿದೆ. ಆಮೇಲೆ ಕೆಲವೊಬ್ಬರು ರೈತರು, ಸರ್ ನಮ್ದು ಇನ್ನೂ ಇನ್ಸ್ಟಾಲೇಷನ್ನೇ ಆಗಿಲ್ಲ, ನಾವು 31ಕ್ಕೆ ಅಮೌಂಟ್ ಕಟ್ಟಿರೋದು, ಆಗುತ್ತೋ ಆಗಲ್ವಾ ಸರ್? ಸರ್ ಖಂಡಿತ ಅಮೌಂಟ್ ಕಟ್ಟಿರೋರಿಗೆ ಎಲ್ಲರಿಗೂ ಇನ್ಸ್ಟಾಲೇಷನ್ ಆಗುತ್ತೆ. ಒಂದು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟು ಬಿಟ್ಟರೆ ಏನು ಇನ್ಸ್ಟಾಲೇಷನ್ ಆಗದೆ ಅಂತ ಏನಿಲ್ಲ. ಇನ್ಸ್ಟಾಲೇಷನ್ ಖಂಡಿತ ಆಗುತ್ತೆ. ಅದಾದಮೇಲೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೆಲವೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕ್ತಾ ಇರ್ತೀರ. ಆ ಲಿಂಕು ಹಾಕೋದ್ರಿಂದ ರೈತ್ರಿಗೆ ಸಮಸ್ಯೆ ಆಗುತ್ತೆ. ಏನಕ್ಕೆ ಅಂದರೆ ಈಗ ಎಲ್ಲ ಓದಿರುವಂಥ ರೈತರೇ ಇಲ್ಲ ಗ್ರೂಪಲ್ಲಿ. ಎಲ್ಲ ಓದಿಲ್ದಾರೆ, ಸುಮಾರು ಜನ ಓದಿಲ್ದಂಥ ರೈತರು ಸಹ ಇದ್ದಾರೆ. ಅವ್ರೇನು ಮಾಡ್ತಾರೆ, ಒಂದು ಕಂಟೆಂಟ್ ಅನ್ನೋದೇ ಇರೋಲ್ಲ ಆ ಯೂಟ್ಯೂಬ್ ಚಾನಲ್ಗಳಲ್ಲಿ. ಅಲ್ಲೆಲ್ಲ ಮೆಟೀರಿಯಲ್ ಬಂದಿರುತ್ತೆ. ಸರ್ ಓಡೋಡಿ ಬಂದೆ, ವೀಡಿಯೋ ಮಾಡಿದೆ, ಆಗ್ತದೆ, ಅದರಲ್ಲಿ ಏನೂ ಇರೋದಿಲ್ಲ. ಅಂಥದ್ದು ವೀಡಿಯೋಗಳು ಹಾಕ್ತೀರ, ಅಂಥದ್ದು ಹಾಕ್ಬೇಡಿ. ರೈತ್ರಿಗೊಂದು ಸತ್ಯ ಸಮಗ್ರ ಮಾಹಿತಿ ಇರಬೇಕು ಒಂದು ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ. ಅಂಥದ್ದಿದ್ದರೆ ಮಾತ್ರ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಬೋದು. ಅದು ಬಿಟ್ಬಿಟ್ಟು ಮೆಟೀರಿಯಲ್ ಬಂದಿರೋದೇ ಒಂದು ದೊಡ್ಡ ವಿಚಾರ ಮಾಡೋದು ಅಷ್ಟು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಇನ್ನೊಬ್ಬರು, ನಾನು OTP ಹೇಳಿದವ್ರಿಗೆ ಮಾತ್ರ ಆಯಿತು ಇನ್ಸ್ಟಾಲೇಷನ್ನು. ಸರ್ ಅದು 2023-24ರಲ್ಲಿ ಇತ್ತು, ಈಗೆಲ್ಲ ಅಪ್ಡೇಟ್ ವರ್ಷನ್ನು. ಇವಾಗೆಲ್ಲ ಏನಿದ್ರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಆನ್ಲೈನಲ್ಲೇ ಅಮೌಂಟ್ ಪೇ ಮಾಡ್ಬೋದು. ಆ ಥರ ಎಲ್ಲ ಕ್ರೆಡಿಲವರು ಚಾಲನೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಅದೇ ಒಂದು ಅಪ್ಲಿಕೇಶನ್ನೇ ಅವ್ರು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ, ಸೌರಮಿತ್ರ ಆ್ಯಪ್ ಅಂತೇಳಿ. ಅದ್ರ ಬಗ್ಗೆ ಇಷ್ಟಿದೆ ಮಾಹಿತಿ. ಅದಾದಮೇಲೆ ಇನ್ನು ನಮ್ಮ ರೈತರು ಸೇಫ್ಟಿ ಬಗ್ಗೆ ಭಾರಿ ಪ್ರಮುಖ ಪಾತ್ರ ವಹಿಸ್ಬೇಕು ಸೋಲಾರ್ ವಿಚಾರದಲ್ಲಿ. ಏನಕ್ಕೆ ಅಂದರೆ ಸೋಲಾರು ಬಿಸಿಲು, ಆಮೇಲೆ ಇದ್ರದ್ದು ಸೂರ್ಯನ ಬೆಳಕಿನ ಮೂಲಕ ರನ್ ಆಗುತ್ತೆ. ಸರ್ ನಮ್ಮ ಮೇಲ್ಗಡೆ ಬೇರೆ ಪ್ರೊಟೆಕ್ಷನ್ ಕೊಟ್ಕೊಬೋದಾ ಅಂದರೆ, ನಮಗೆ ಯಾವಾಗ ಬೇಕೋ ಅವಾಗ ಕ್ಲೋಸ್ ಆ್ಯಂಡ್ ಓಪನ್ ಮಾಡೋ ಥರ ಏನಾದರೂ ಸೊಲ್ಯೂಷನ್ ಇದಾವೆ ಅಂತ ಎಲ್ಲ ಕೇಳಿದ್ದೀರಾ? ಆ ಥರ ಎಲ್ಲ ಏನು ಸೊಲ್ಯೂಷನ್ ಏನಿಲ್ಲ ನಮ್ಮ ಹತ್ರ. ನಮಗೆ ಗೊತ್ತಿರೋ ಮಾಹಿತಿ ಅಷ್ಟು ನಾವು ರೈತರಿಗೆ ಕೊಡ್ತಾ ಬಂದಿದ್ದೀವಿ. ಇದಾದ ಮೇಲೆ ಇನ್ನೊಂದು ಪ್ರಮುಖ ಮಾಹಿತಿ ಅಂದರೆ, ನೋಡಿ ಇದು ಲೈಟ್ನಿಂಗ್, ಇದು ಶಕ್ತಿ ಕಂಪ್ನಿಯವ್ರದ್ದು ಲೈಟ್ನಿಂಗು ಈ ಥರ ಮಾಡಿದ್ದಾರೆ. ಚೆನ್ನಾಗಿದೆ, ಸೋಲಾರಿಗೆ ಪ್ರೊಟೆಕ್ಷನ್ ಆಗಿ ನಿಂತಿದೆ. ಅಂದರೆ ಸಿಡ್ಲು, ಗುಡುಗು, ಮಿಂಚಿಗೆ ಇದು ಸಪೋರ್ಟಿವ್ ಆಗಿ ನಿಂತಿದೆ. ಆಮೇಲೆ ಇನ್ನು ಕೆಲವೊಬ್ಬರು, ಸರ್ ಬರೀ ನೀವು ಶಕ್ತಿ ಕಂಪ್ನಿ ಪರವಾಗಿ, ಓಸ್ವಾಲ್ ಕಂಪ್ನಿ ಪರವಾಗಿ ಪ್ರಚಾರ ಮಾಡ್ತೀರಾ. ಸರ್ ಇಲ್ಲ, ಆ ಥರ ಏನಿಲ್ಲ. ನಾವು ಎಲ್ಲ ಕಂಪ್ನಿಗಳಿಗೂ ಲೈವ್ ಕರೆದಿದ್ದೀವಿ. ಅದರಲ್ಲಿ ನಮ್ಮ ಶಕ್ತಿ ಕಂಪ್ನಿ, ಆಮೇಲೆ ನಮ್ಮ ಓಸ್ವಾಲ್ ಕಂಪ್ನಿ ಮಾತ್ರ ಬಂದು ಲೈವ್ ಕೊಟ್ಟಿದ್ದಾರೆ. ಲೈವ್ ಕೊಟ್ಟು 2 ಸಲ ಶಕ್ತಿ ಕಂಪ್ನಿಯವ್ರು ಕೊಟ್ಟಿದ್ದಾರೆ, ಓಸ್ವಾಲವ್ರು 1 ಸಲ ಬಂದಿದ್ದಾರೆ. ರೈತರಿಗೆ ಸಾಕಷ್ಟು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ವಾಸು ಸರು ಸಹ ಸುಮಾರು ರಿಸ್ಕ್ ತೊಗೊಂಡು ಕೆಲಸ ಮಾಡ್ತಾಯಿದ್ದಾರೆ. ರೈತರಿಗೆ ಆದಷ್ಟು ಒಳ್ಳೆಯದಾಗಲಿ, ಕೆಲವೊಂದು ವಿಚಾರಗಳು ತಿಳ್ಕೊಳ್ಳಿ ಅಂತೇಳಿ. ಈ ವಾಟ್ಸಪ್ ಗ್ರೂಪ್ ಮಾಡಿರೋದು ಏನು ಗೊತ್ತಾ ಸರ್ ಉದ್ದೇಶ? ಈಗ ಒಂದು 1000 ಜನದ ಮೇಲಿದ್ದೀರಾ. ನೆಕ್ಸ್ಟ್ ಏನಾದ್ರು ಅಪ್ಲಿಕೇಶನ್ ಬಿಟ್ಟು ನಾವು ಒದ್ದಾಡೋದು ಬೇಡ. ನೀವು 1000 ಜನ ಕ್ರಿಯೇಟ್ ಮಾಡಿದ್ವಿ ಅಂದರೆ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕದವರೇ ಇದ್ದೀರಾ ಅಂತ ನನ್ನ ಅನಿಸಿಕೆ. ಅಕ್ಕಪಕ್ಕದ ರೈತರಿಗೆ ನೀವು ಮಾಹಿತಿ ಕೊಟ್ಟರೆ ಅವ್ರು ನಮ್ಮಂಗೆಲ್ಲ ಒದ್ದಾಡೋಕ್ಕೆ ಇದೇ ಇರೋದಿಲ್ಲ, ಪ್ರಮೇಯನೇ ಬರೋದಿಲ್ಲ, ಕ್ಲೀನಾಗಿ ಮಾಹಿತಿ ಹೋಗಿರುತ್ತೆ. ಅದೊಂದು ಉದ್ದೇಶದಿಂದ ನಾವು ಇಷ್ಟೆಲ್ಲ ಮಾಡಿದ್ದೀವಿ. ಆದಷ್ಟು ಒಳ್ಳೆ ರೀತಿಲಿ ಬಳಸ್ಕೊಳ್ಳಿ. ಬೇರೆ ಯೂಟ್ಯೂಬ್ ಚಾನಲ್ಗಳ್ದು ಗ್ರೂಪಿಗೆ ಲಿಂಕ್ ಹಾಕೋದಾಗಲಿ, ಮತ್ತೊಂದಾಗಲಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಾವು ಸಾಕಷ್ಟು ರೈತರಿಗೆ ಮಾಹಿತಿ ಕೊಟ್ಟಿದ್ದೇವೆ. ಅದರಲ್ಲಿ ನಮ್ಮ ಸಿದ್ದೇಗೌಡರಂತೂ ಪಾಪ ನಾವು ಎಷ್ಟು ಮಾಹಿತಿ ಕೊಟ್ಟಿದ್ದಾನೆ ರೈತರಿಗೆ, ಅಷ್ಟು ಮಾಹಿತಿಗಳು ಕೊಟ್ಕೊಂಡು ಬಂದಿದ್ದಾರೆ. ಮಾಸು ಸರು ಸಹ ಮಾಹಿತಿ ಕೊಟ್ಟಿದ್ದಾರೆ. ನೋಡಿರಿ, ಇವಾಗ ನಾನು ಮೋಟಾರ್ ಆನ್ ಮಾಡ್ತಿದ್ದೀನಿ. ಈಗ ಸಮಯ ಬಂದು 4:15. ನೋಡೋಣ ಔಟ್ಪುಟ್ ಎಷ್ಟು ಬರುತ್ತೆ ಅಂತ, ಪ್ರೆಷರ್ ಯಾವ ಥರ ಬರುತ್ತೆ ಅನ್ನೋದು ನೋಡೋಣ. ನೋಡಿ ಆನ್ ಮಾಡಿದ್ದೀನಿ, ಟರ್ನ್ ಆನ್. ನೋಡಿ ಇದೊಂದು ಹೇಳೋದು ಮರ್ತ್ಬಿಟ್ಟೆ ನಾನು. ಇದು ಬಂದು GPS ಅಂತ, ಇದು GPS ಟ್ರ್ಯಾಕರ್ ಅಂತೇಳಿ ಮೊಬೈಲ್ ಅಪ್ಲಿಕೇಶನ್. ಇದು GPS ಟ್ರ್ಯಾಕರ್. ಇದನ್ನು ಯೂಸ್ ಮಾಡಿಬಿಟ್ಟೆ ಇದು ಸಿಮ್ಮು ಅಂದರೆ ಮೊಬೈಲಲ್ಲಿ ಆನ್ ಮಾಡ್ಬೋದು ನಾವು. ಇದಾದಮೇಲೆ ಇನ್ನೊಂದು ವಿಚಾರ ಅಂದರೆ, ಈ ಕಂಟ್ರೋಲರು ಯಾವ ಥರ ಡಿಸೈನ್ ಮಾಡಿರ್ತಾರೆ ಅಂದರೆ, ಇದು ಇಮಿಡಿಯೇಟ್ ಡ್ರೈ ರನ್ ಆದರೆ, ಮತ್ತು ಏನಾದರೂ ಈಗ ಇಮಿಡಿಯೇಟ್ ಸಿಡ್ಲು ಮಿಂಚು ಬಂತು, ಮಳೆ ಬಂತು ಅಂದರೆ ಇಮಿಡಿಯೇಟ್ ಆಫ್ ಆಗುತ್ತೆ. ಅದ್ರ ಬಗ್ಗೆ ನಮ್ಮ ರೈತರು ತಲೆ ಕೆಡ್ಸ್ಕೊಳಂಗೂ ಇಲ್ಲ, ಅದ್ರ ಬಗ್ಗೆ ಚಿಂತೆನೂ ಬೇಡ. ಆದಷ್ಟು ಸೇಫ್ಟಿಯಾಗಿ ಇಟ್ಕೋಬೇಕು. ಅದು ಬಿಟ್ಟು ಇನ್ನೇನು ಬೇರೆ ಥರ ಬಾಕ್ಸ್ ಆಗಲಿ ಮತ್ತೊಂದಾಗಲಿ ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಆದಷ್ಟು ಸೇಫ್ಟಿ ಮಾಡ್ಕೊಬೇಕು. ಆ ಥರ ಮಾಡ್ಕೊಳ್ಳಿ. ಫುಲ್ಲು ಕ್ಲೋಸ್ ಮಾಡಬೇಕು ಅನ್ನೋದು ಅಷ್ಟೊಂದು ಇದಿಲ್ಲ ಅನಿಸುತ್ತೆ. ಏನಾದರೂ ಮಾಡಬೇಕು ಅಂತ ನಿಮಗೇನಾದರೂ ಇದ್ದರೆ ಬೇಕಿದ್ರೆ ಮಾಹಿತಿ ಕೊಡಿ. ನೋಡಿ, ಆಮೇಲೆ ಇದು ಬಂದು
ಪಿನ್ ಇದು ಅಂದರೆ ಫೋಟೋವಾಲ್ಟಿಕ್ ಸೆಲ್ಸ್ ಅಂತ ಇದೆ. ಇದು ಈ ಫೋಟೋವಾಲ್ಟಿಕ್ ಸೆಲ್ಸು ಹಿಂಗೆ ಕೊಟ್ಟಿದ್ದಾರೆ. ಇದು ಬಂದು ಫೋಟೋವಾಲ್ಟಿಕ್ ಸೆಲ್ಸು ಸೂರ್ಯನ ಶಾಖ ಮತ್ತು ಬೆಳಕನ್ನು ತೆಗ್ದು ಇದು ಎಲೆಕ್ಟ್ರಿಕ್ ಆಗಿ ಪರಿವರ್ತನೆ ಮಾಡುತ್ತೆ. ಇದು ಬಂದು ಸೆಂಟ್ರಲ್ ಕೊಟ್ಟಿದ್ದಾರೆ ನೋಡಿ. ಇದು ಎಲೆಕ್ಟ್ರಿಸಿಟಿ ಪವರಾಗಿ ಕನ್ವರ್ಟ್ ಮಾಡಿ ಕಂಟ್ರೋಲರಿಗೆ ಕಳಿಸುತ್ತೆ. ಆವಾಗ ಮೋಟರ್ ರನ್ ಆಗೋಕ್ಕೆ ಶುರು ಆಗುತ್ತೆ ನೋಡಿ. ಅದಾದಮೇಲೆ ಅರ್ಥಿಂಗು, ಇದು ಪ್ಯಾನಲ್ ಅರ್ಥಿಂಗ್. ಇದು ಪ್ಯಾನಲ್ ಅರ್ಥಿಂಗ್ ಕೊಟ್ಟಿದ್ದಾರೆ. ಇದು ಅಲ್ಲಿ ನೀರು ಆನ್ ಮಾಡಿರೋದ್ರಿಂದ ಗುಂಡಿಗೆ ನೀರು ತುಂಬ್ಕೊಂಡಿದೆ, ಏನು ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಮಾಹಿತಿ ನೋಡ್ರಿ, ಇದು ಕೇಬಲ್ಲು ಹೊರಗಡೆ ಬಿಡೋದಕ್ಕಿಂತ ಈ ಥರ ಮಾಡ್ಕೊಳೋದು ಒಳ್ಳೆಯದು. ಏನಪ್ಪ ಅಂದರೆ ಇವತ್ತು ಅಂಗಡಿ ತೆಗ್ದಿರಲಿಲ್ಲ, ಹಳೆ ಪೈಪ್ಗಳೇ ತೆಗ್ದು ಹಾಕಿದ್ವಿ ನಾವು. ಇದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡ್ಕೊಬೇಕು. ಎಲ್ಲ ರೈತರು ಈ ಥರ ಬಳಸ್ಕೊಂಡ್ರೆ ಈ ಪೈಪ್ಗಳು ಈ ಥರ ಕೊಟ್ಕೊಳ್ಳಿ, ಏನು ತೊಂದರೆ ಆಗೋಲ್ಲ. ಕೇಬಲ್ ಟು ಕೇಬಲ್ಲು ಈ ಥರ ಕೊಟ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ. ಪ್ರತಿಯೊಂದಕ್ಕೂ ಕೊಟ್ಟಿದ್ದೀವಿ ನಾವು. ನೋಡಿ ಈ ಥರ ಮಾಡಿಸ್ಕೊಂಡಿದ್ದೀವಿ. ಇದು 9 ಪ್ಯಾನಲ್ ಇದೆ ನಮಗೆ. ಇಷ್ಟು ಸೋಲಾರಿಗೆ ನನಗೆ ಗೊತ್ತಿರೋ ಮಾಹಿತಿ ನಿಮಗೆ ಶೇರ್ ಮಾಡಿದ್ದೀನಿ. ಮತ್ತು ನಮ್ಮ ವಾಸು ಸರ್ರಿಗೆ ಮತ್ತು ನಮ್ಮ ಸಿದ್ದೇಗೌಡರು ಸರ್ರಿಗೆ ಮತ್ತು ಮನೋರಂಜನ್ ಸರ್, ಅಂದರೆ ಅವರು ಚಿತ್ರದುರ್ಗ ಡಿಸ್ಟಿಕ್ ಅವರು, ಅವರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೋಡಿ ಇವಾಗ ಸಮಯ ಬಂದು ಹೇಳಿದ್ದೀನಿ ನಿಮಗೆ 4:15. ನೋಡ್ಕೊಳ್ಳಿ, 4:15ಗೆ ವಾಟ್ರ್ ಔಟ್ಪುಟ್ಟು ಇಷ್ಟು ಬರ್ತಾಯಿದೆ. 5 HP ಮೋಟ್ರು, 70 ಮೀಟರ್ ಇದ್ದು 270 ಅಡಿ ಬಿಟ್ಟಿದ್ದೀನಿ ನಾನು. ಮತ್ತು ಟೋಟಲ್ 320 ಅಡಿ ಇದೆ ಬೋರ್ವೆಲ್ ಡೆಪ್ತು. 4:15ಗೆ ನನಗೆ ಇಷ್ಟು ನೀರು ಬರ್ತಾಯಿದೆ. ಸರ್. ನಾನು ಎಲೆಕ್ಟ್ರಿಕಲ್ ಮೋಟ್ರ್ ಬಿಟ್ಟಾಗ 5 HP ಫ್ಲೇವರ್ ಜೆಟ್ 23 ಹೊಡಿತಾ ಇತ್ತು. ಇವಾಗ ಇದನ್ನು ಹಾಕೋಕ್ಕಾಗಲ್ಲ. ಏನಕ್ಕೆ ಅಂದರೆ ನಾವು ಅಡಿಕೆ ತೋಟದಲ್ಲಿ ಹತ್ತೆ ಗಿಡದಲ್ಲಿ ಆಗಲೇ ಜೋಳ ಹಾಕ್ಬಿಟ್ಟಿದ್ದೀವಿ. ಜೋಳ ಹಾಕಿರೋದ್ರಿಂದ ಫ್ಲೇವರ್ ಜೆಟ್ ಮೇಲೆ ನಾವು ಅದು ವೀಡಿಯೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನಾದರೂ ವೀಡಿಯೋ ಮಾಡಿದ್ರೆ ಅದೊಂದು ನಮ್ಮ ವಾಟ್ಸಪ್ ಗ್ರೂಪಿಗೆ ನಾನು ಜೋಳ ಎಲ್ಲ ಮುರಿದ ಮೇಲೆ ಹಾಕ್ತೀನಿ. ನೋಡಬೇಕು ಸರ್. ಇದು 5 HPಗೆ ಇವರು ನನ್ನ ಅನಿಸಿಕೆ ಪ್ರಕಾರ ಇದು ಅಷ್ಟೇ ಹೊಡಿಬೋದು, 4 ಜೆಟ್ ಜಾಸ್ತಿ ಹೊಡಿಬೋದು ಅಂತ ಅಂದ್ಕೊಂಡಿದ್ದೀನಿ. ಫ್ಲೇವರ್ ಜೆಟ್ 27 ಹೊಡಿಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಎಲೆಕ್ಟ್ರಿಕಲ್ ಮೋಟರ್ಗಿಂತ ಪ್ರೆಷರ್ ಚೆನ್ನಾಗಿದೆ ನಮಗೆ. ಒಟ್ಟು ನಮ್ಮದು 4 ಇಂಚ್ ನೀರು ಹೇಳಿದರು ಬೋರು ಕೊರಿಯರು. ಅದು ಅವರು ಹೇಳಿರೋದು ನಮಗೆ ಅಷ್ಟು ಕನ್ಫರ್ಮ್ ಇರಲಿಲ್ಲ. ಒಟ್ಟು ನೋಡಿ ಈಗ ಔಟ್ಪುಟ್ ಈಗ 4:15ಗೆ ಇಷ್ಟು ಬರ್ತಾಯಿದೆ ನೀರು. ಮತ್ತು ರೈತರು ಆದಷ್ಟು ಪ್ಯಾನಲ್ ಸೇಫ್ಟಿಗೆ ಆದ್ಯತೆ ಕೊಡಬೇಕು. ಸುತ್ತ ತಂತಿ ಬೇಲಿನೋ ಅಥವಾ ಮೆಶ್ ವಾಚು ಸರ್ ಮಾಡಿಸಿದ್ದಾರೆ ನೋಡಿರಿ, ಮೆಶ್ ಆ ಥರ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಏನು ತೊಂದರೆ ಆಗೋದಿಲ್ಲ. ಒಂದು CC ಕ್ಯಾಮ್ರಾ ಇದ್ದರೆ ಆದಷ್ಟು ಹಾಕ್ಸಿ ಸೇಫ್ಟಿಯಾಗಿ ಇಟ್ಕೊಳ್ಳಿ. ಇಷ್ಟು ಹೇಳ್ತಾ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀವಿ. ಆದಷ್ಟು ನಮ್ಮ ಆದ್ಯಸ್ಕಂದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೈತರಿಗೂ ಒಳ್ಳೆ ಮಾಹಿತಿ ಕೊಡೋಕ್ಕೆ ನಮಗೂ ಒಂದು ಬಲ ಸಿಗುತ್ತೆ. ಎಲ್ಲರೂ ನೋಡಿ, ಎಲ್ಲ ಶೇರ್ ಮಾಡಿ. ವಾಟ್ಸಪ್ ಗ್ರೂಪ್ಗಳಲ್ಲಿ ಕೆಲವೊಂದು ರೈತರು ವಾಟ್ಸಪ್ ಗ್ರೂಪ್ ಇರುತ್ತೆ. ಸೋಲಾರ್ ಬಗ್ಗೆ ಇನ್ನೊಂದು ವಿಚಾರ ಸಾರ್, ಇದೊಂದು ಇಂಪಾರ್ಟೆಂಟ್ ನೋಡಿ. ಕೆಲವೊಬ್ಬರು ನಾವು ಇಲ್ಲಿ ಸೋಲಾರ್ ಹಾಕಿದ್ದೀನಿ ಅಂದರೆ ಇಲ್ಲಿ ನಡೆಯಲ್ಲಪ್ಪ, ಸೋಲಾರಲ್ಲಿ ನಡೆಯುತ್ತೆ ಅಂತ ಹೇಳಿದರು. ಸರ್, ಸೂರ್ಯ ಎಲ್ಲ ಕಡೆನೂ ಒಂದೇ ಸತಿ ಹುಟ್ಟೋದು. ಏನಪ್ಪ ಅಂದರೆ ಅದು ಒಂದು ಕಡೆ ಬೆಳಕು ಕಡಿಮೆ ಆಗಲಿ, ಒಂದು ಕಡೆ ಬಿಸಿಲು ಜಾಸ್ತಿ ಆಗಲಿ ಕೊಡೋಲ್ಲ. ಎಲ್ಲ ನಮ್ಮದು ಇಂಡಿಯಾದಲ್ಲಿ ಒಂದೇ ಸಲ ಹುಟ್ಟೋದು. ಎಲ್ಲ ಒಂದೇ ಬೆಳಕೆ ಬೀಳೋದು ಸರ್. ಅದ್ರ ಬಗ್ಗೆ ಏನು ಅನುಮಾನ ಪಡ್ಕೊಬೇಡ್ರಿ. ಎಲ್ಲ ಒಂದೇ. ಸೂರ್ಯ ಅಂದಮೇಲೆ ಎಲ್ಲರಿಗೂ ಒಂದೇ. ಅದೇನು ಅವನಿಗೆ ಬೆಳ್ಕೊಡ್ಬೇಕು, ಆ ರೈತಂಗೆ ಬೆಳ್ಕೊಡ್ಬೇಕು ಅಂತ ಏನಿಲ್ಲ. ಎಲ್ಲ ಕಡೆನೂ ಸೋಲಾರ್ ಓಡುತ್ತೆ. ಎಲ್ಲ ಅಪ್ಡೇಟ್ ವರ್ಷನ್ನು. ಸರ್ವಿಸ್ಸು ಅಂತ ಕೇಳ್ತಾರೆ ಕೆಲವೊಬ್ಬರು. ಸರ್ವಿಸ್ಸು ಚೆನ್ನಾಗಿರುತ್ತೆ. ನನ್ನ ಅನಿಸಿಕೆ ಪ್ರಕಾರ ಸರ್ವಿಸ್ಸು ಕೊಡ್ತಾರೆ. ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ಸರ್ವಿಸ್ ಕೊಡ್ದಲ್ಲೇ ಇರೋಲ್ಲ. ಏನಪ್ಪ ಅಂದರೆ
ಸ್ವಲ್ಪ ತಾಳ್ಮೆ ಇರಬೇಕು, ಸೇಫ್ಟಿ ಬಗ್ಗೆ ಗಮನ ಕೊಡಬೇಕು. ಇಷ್ಟು ಹೇಳಕ್ಕೆ ನಿಮ್ಮ ಮಾತು ಮುಗಿಸ್ಕೊಂಡು ಆದೇಶ್ ಕಾಂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೆಲ್ಲರೂ. ಮತ್ತು ನಾನು ವಾಸ ಸರ್ರಿಗೆ ಮತ್ತು ನಮ್ಮ ಲೋಕಲ್ ವೆಂಡರು ಹರೀಶ್ ಸರ್ರು, ನಮ್ಮ ಲೋಕಲ್ ಟೀಮು ಇನ್ಸ್ಟಾಲೇಷನ್ ಟೀಮು ದರ್ಶನ್ನು, ಇವರಿಗೆಲ್ಲ ನಾನು ಧನ್ಯವಾದ ಹೇಳಕ್ಕೆ ಅರ್ಪಿಸ್ತೀನಿ. ಮತ್ತು ಪ್ರದೀಪ್ ಸರ್ರು ಮತ್ತು ಓಸೋಲ್ ಕಂಪ್ನಿ ವೀರೇಂದ್ರ ಗೌಡ್ರ ಹೆಗ್ಡೆ ಅವರು, ಅದಿತಿ ಕಂಪ್ನಿಯವರಿಗೆ, ಅವರಿಗೂ ನಮ್ಮ ರೈತರಿಗೆ ಸುಮಾರು ಮಾಹಿತಿ ಕೊಟ್ಟಿದ್ದೀರಾ, ಅವರಿಗೂ ಸಹ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಎಲ್ಲರಿಗೂ ರೈತರಿಗೂ ಒಳ್ಳೆಯದಾಗಲಿ ಸರ್. ನೋಡಿ ಮತ್ತೆ ಇಷ್ಟು ಬರ್ತಾಯಿದೆ ಔಟ್ಪುಟ್ಟು, 4:15 ಇಷ್ಟು ಬರ್ತಾಯಿದೆ ನೀರು. ಓಕೆ ಸರ್, ಎಲ್ಲ ರೈತರಿಗೂ ಒಳ್ಳೆಯದಾಗಲಿ, ಬೇಗ ಇನ್ಸ್ಟಾಲೇಷನ್ ಆಗಲಿ ಅಂತ ನಾನು ಹೇಳ್ತಾ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ.